ಹಳೆಯ ಕಟ್ಟಡದಲ್ಲಿ ಮೂಡಿದ ಕಾಲೇಜಿನ ಆರಂಭದ ನೆನಪುಗಳು. YER ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆರಂಭಿಕ ದಿನಗಳ ಸ್ಮರಣೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆರಂಭಿಕ ದಿನಗಳ ನೆನಪುಗಳನ್ನು ಹೊತ್ತು ನಿಂತಿರುವ ಹಳೆಯ ಕಟ್ಟಡವೊಂದು ಇಂದು ಹಲವು ಬದಲಾವಣೆಗಳ ನಡುವೆಯೂ ಅಂದಿನ ವಿದ್ಯಾರ್ಥಿ ಜೀವನಕ್ಕೆ ಸಾಕ್ಷಿಯಾಗಿ ಉಳಿದಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊದಲು ಆರಂಭಗೊಂಡಿದ್ದ ಸ್ಥಳದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಂಚಿನ ಕೊಠಡಿಗಳಲ್ಲೇ ಕಾಲೇಜಿನ ಆರಂಭಿಕ ದಿನಗಳನ್ನು ನಡೆದಿದ್ದವು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊದಲು ಆರಂಭಗೊಂಡಿದ್ದ ಸ್ಥಳದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಂಚಿನ ಕೊಠಡಿಗಳಲ್ಲೇ ಕಾಲೇಜಿನ ಆರಂಭಿಕ ದಿನಗಳು ನಡೆದಿದ್ದವು. ಅಂದಿನ ಕಾಲೇಜಿನ ತರಗತಿಗಳು ಕಚೇರಿ ಹಾಗೂ ಪ್ರಾಂಶುಪಾಲರ ಕೊಠಡಿಗಳಾಗಿ ಬಳಸಲಾಗುತ್ತಿತ್ತು. ಈ ಕಟ್ಟಡದ ಕೆಲವು ಭಾಗಗಳು ಇಂದಿಗೂ ಹಳೆಯ ನೆನಪುಗಳನ್ನು ಜೀವಂತವಾಗಿರಿಸಿವೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಕಾಲಕ್ರಮೇಣ ಕಟ್ಟಡದ ಬಹುತೇಕ ಕೊಠಡಿಗಳು RCC ಕಟ್ಟಡಗಳಾಗಿ ಪರಿವರ್ತನೆಯಾಗಿದ್ದು, ಹಳೆಯ ಕಟ್ಟಡದ ಒಂದೆರಡು ಕೊಠಡಿಗಳಲ್ಲಿ ಮಾತ್ರ ಅಂದಿನ ಸ್ವರೂಪದ ಕುರುಹುಗಳು ಕಾಣಸಿಗುತ್ತವೆ. ಕಟ್ಟಡದ ಬಲಭಾಗದಲ್ಲಿದ್ದ ಕೊಠಡಿಗಳು ಅಂದಿನ ದಿನಗಳಲ್ಲಿ ಕಾಲೇಜಿನ ತರಗತಿ ಕೊಠಡಿಗಳಾಗಿದ್ದವು. ಇದೇ ಸ್ಥಳದಲ್ಲಿ ಧ್ವಜಸ್ತಂಭವೂ ಇತ್ತು. ನಂತರ ಈ ಕಟ್ಟಡದ ಭಾಗಗಳು ಆದರ್ಶ ಶಾಲೆ ಸೇರಿದಂತೆ ವಿವಿಧ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಬಳಕೆಗಳಿಗೆ ಒಳಪಟ್ಟಿವೆ. YER ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ HEP ಮತ್ತು HES ವಿಭಾಗಗಳು ಆರಂಭವಾದ ನಂತರವೂ ಈ ಸ್ಥಳವು ಅನೇಕ ವಿದ್ಯಾರ್ಥಿಗಳ ಶಿಕ್ಷಣ ಬದುಕಿನ ಅವಿಭಾಜ್ಯ ಭಾಗವಾಗಿತ್ತು. ವಿಶೇಷವಾಗಿ 2002 ರಿಂದ 2004ರವರೆಗೆ BCom ವಿದ್ಯಾರ್ಥಿಗಳ ತರಗತಿಗಳು ಇಲ್ಲಿಯೇ ಮುಂದುವರಿದಿದ್ದವು. 2003ರಲ್ಲಿ ಇದೇ ಕೊಠಡಿಯಲ್ಲಿ BCom ಹಾಗೂ HEP ತರಗತಿಗಳು ನಡೆದಿದ್ದವು ಎಂದು ಅಂದಿನ ವಿದ್ಯಾರ್ಥಿಗಳು ನೆನಪಿಸಿಕೊಳ್ಳುತ್ತಾರೆ. ಕಾಲ ಬದಲಾಯಿತು, ಕಟ್ಟಡ ಬದಲಾಯಿತು, ಕೊಠಡಿಗಳ ಸ್ವರೂಪವೂ ಬದಲಾಯಿತು. ಇಂದು ಇದೇ ಸ್ಥಳ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಹಾಗೂ BRC ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಬಳಕೆಯಾಗುತ್ತಿವೆ. ಆದರೆ ಈ ಗೋಡೆಗಳ ನಡುವೆ ಕಳೆದ ವಿದ್ಯಾರ್ಥಿ ಜೀವನದ ಸವಿ ನೆನಪುಗಳು ಮಾತ್ರ ಕಾಲದೊಂದಿಗೆ ಮಾಸಿಲ್ಲ. ಹಳೆಯ ಕಟ್ಟಡವನ್ನು ಇಂದು ಹಿಂದಿರುಗಿ ನೋಡುವಾಗ ಅದು ಕೇವಲ ಒಂದು ಕಟ್ಟಡವಾಗಿ ಕಾಣದೆ ಹಲವು ತಲೆಮಾರುಗಳ ವಿದ್ಯಾರ್ಥಿಗಳ ಕನಸು, ಕಲಿಕೆ, ಸ್ನೇಹ ಮತ್ತು ಬದುಕಿನ ಅಮೂಲ್ಯ ಕ್ಷಣಗಳಿಗೆ ಸಾಕ್ಷಿಯಾದ ನೆನಪಿನ ತಾಣವಾಗಿ ಕಾಣುತ್ತದೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು.